ನಮಸ್ಕಾರ ಸ್ನೇಹಿತರೆ, ನಾನು ಸಂಪತ್ ಕುಮಾರ್. ಈ ಮರದ ವಿಶೇಷ ಏನಪ್ಪ ಅಂದರೆ, ಇದೊಂದು ಮಿರಾಕಲ್ ಟ್ರೀ, ವಿಶೇಷವಾದಂಥ ಮರ. ಈ ಮರ ಇರೋದು ನಮ್ಮ ಸಮೀಪದ ತಾಲೂಕಿನಲ್ಲಿ. ದಯವಿಟ್ಟು ಇದನ್ನು ನೋಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳಿಗೂ ಸಹ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಇದ್ರ ಲೊಕೇಶನ್ ಬೇಕು ಅಂದರೆ ಖಂಡಿತವಾಗ್ಲೂ ನಾನು ಇದರಲ್ಲಿ ಹಾಕಿರ್ತೀನಿ. ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಅಂತ ಕೇಳ್ತಾ ಬನ್ನಿ, ಇಲ್ಲಿನ ಸ್ಥಳೀಯ ಗ್ರಾಮಸ್ಥರನ್ನ ಮಾತಾಡ್ಸೋಣ. ಈ ಮಿರಾಕಲ್ ಟ್ರೀ ಅಂದ್ರೆ ವಿಶೇಷವಾದ ಮರದ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಟ್ಟು ತಿಳ್ಕೊಳ್ಳೋಣ. ನಮಸ್ಕಾರ, ನಮ್ಮ ಹೆಸರು ಮಲ್ಲು ಅಂತ. ಸ್ವಾಮಿ, ಈ ದೇವಸ್ಥಾನದ ವಿಶೇಷ ಏನು? ದೇವಸ್ಥಾನದ ವಿಶೇಷ ಅಂದ್ರೆ ಇಲ್ಲಿ ಒಂದು ಒಳ್ಳೆ ಮರ ಇತ್ತು. ಹಳ್ಳಿ ಮರ ಇರಬೇಕಾದ್ರೆ ಇಲ್ಲಿ ಗಣಪತಿ ದೇವಸ್ಥಾನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯುಪಿಯಲ್ಲಿ ಮರಳ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕಳ್ಳೆ ಹತ್ರ ಒಂದು ದೇವಸ್ಥಾನ ಇತ್ತು. ಆ ರೀತಿ ಒಂದು ಚಿಕ್ಕದಾನ ಒಂದು ದೇವಸ್ಥಾನ ಮಾಡ್ಬೇಕು ಅಂದ್ಬಿಟ್ಟು ಒಂದು ಅರಕೆ ಹೊತ್ಕೊಂಡವ್ರು. ಅರಕೆ ಹೊತ್ಕೊಂಡಾಗ ಏನು ಮಾಡೋದು, ಚಿಕ್ಕದೇನು ಬೇಡ, ದೊಡ್ಡದೇ ಮಾವನ ಎಲ್ಲ ಸಪೋರ್ಟ್ ತಗೊಂಡು ಅಂದ್ಬಿಟ್ಟು ದೊಡ್ಡದಾಗಿ ಮಾಡಿದ್ರು. ಮಾಡಿದ್ಮೇಲೆ ಅದೇನಾಯ್ತು, ಬೇರು ಬರ್ತಾಯಿತ್ತು. ನಾಳೆ ದಿವಸ ಅದು ಬೇರು ಬಂದು ಇದು ದೇವಸ್ಥಾನ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅಲ್ಲೊಂದು ಬಾವಿ ಇತ್ತು, ರಾಟೆ ಬಾವಿ, ಈಸೆ ಪಕ್ಕದಲ್ಲಿ ಬಾವಿನೂ ಇತ್ತು. ಇರಬೇಕಾದ್ರೆ ಮರಣ ಕಡಿಸ್ಬಿಡೋ ಅಂದರು. ಬ್ಯಾಡಿ ಕಡ್ಸೋದು ಬ್ಯಾಡಿ, ಸ್ವಲ್ಪ ತಡೀರಿ, ಶಾಸ್ತ್ರ ಕೇಳವ, ಜ್ಯೋತಿಷ ಅಂತ ಹೋಗಿ ಅಂದ್ಬಿಟ್ಟು ಶಾಸ್ತ್ರಕ್ಕೆ ಹೋಗಿ ಅಷ್ಟೊಳಗೆ ಏನು ಮಾಡೋದು, JCB ತೆಗೆದು ಆ ಕಡೆ ಉಳಿಸ್ಬಿಟ್ಟು ಬುಡ ಸಮೇತ ಕಿತ್ತು ಆ ಕಡೆ ಹಾಕ್ಬಿಟ್ಟು ಅಂತ ಹರಾಜ್ ಮಾಡ್ಬಿಟ್ಟು ಇವಾಗ ಸೊಪ್ಪಿಗೆ ಬೇಯಿಸೋಕ್ಕೆ ಹರಾಜ್ ಮಾಡಿದಾಗ ಅವನು ತಗೊಂಡು ಏನು ಮಾಡೋಣ, ಕಟ್ ಮಾಡಿಸಿ ಎಲ್ಲ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟ. ಸುಮಾರು ಇಷ್ಟು ನಿಂತಿಲ್ಲ, ಅಲ್ಲಿ ಒಂದು 12 ಮೀಟ್ರು ದೂರ ತಳ್ಬಿಟ್ರು. ಅದನ್ನು ತಳ್ಳಿದ್ಮೇಲೆ ಅದನ್ನು ಸೌದೆ ಐತಲ್ಲ, ಸೌದೆ ಎಲ್ಲ ಲೋಡ್ ತಗೊಂಡೋರು. ಇದು ಮಾತ್ರ ಉಳ್ಕತ್ತಷ್ಟೇ, ಗೆಡ್ಡೆ ಬುಡ ಉಳ್ಕೊಂಡಾಗ ಏನಾಯ್ತು ಅಂತ ಹಿಂಗೆ ಸಾಯಂಕಾಲ ಇಲ್ಲಿ ವರ್ಷ ನಾವು ಮಾರಿಯಪ್ಪ ಮಾಡ್ತೀವಿ, ಮಾರಮ್ಮನ ಜಾತ್ರೆ. ಅಲ್ಲೇ ತಂದು ಪೆಟ್ಟಿ ತಗೊಂಡು ಪೆಟ್ಟಿ ಮಡಗ್ತಾ ಇದ್ರು. ಅದರಂತೆ ಮಾಡ್ಬೇಕು ಅಂದ್ಬಿಟ್ಟು ರೆಡಿ ಮಾಡಿದ್ರು. ಈ 7 ಗಂಟೆಗೆ ಮಾತಾಡ್ಬೇಕು ಊರೊಳಗೆ ಸೇರಿ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಒಂದು ಅಂಗಡಿ ಇತ್ತು, ಪೆಟ್ಟಿ ಅಂಗಡಿ ಹತ್ರ ಕೂತಿರ್ಬೇಕಾದ್ರೆ ನರಣ ಅಂದ್ಬಿಟ್ಟು 7 ಗಂಟೆಗೆ ನೆರಗ ಸೌಂಡ್ ಬಂದೆ, ಚೆಕ್ ಅಂತ ನಿಂತ್ಕೊಂಡ್ಬಿಟ್ಟು JCB ಕಿತ್ತಾಕಿದಂತ ಮರ ಬುಡ ಸಮೇತ ಎಸ್ಬಿಟ್ಟಿದ್ರು. ಅದೆಲ್ಲ ಕೊಂಬೆ ಎಲ್ಲ ಕಟ್ ಮಾಡಿ ಬರೀ ಬೊಮ್ಮ ಮಾತ್ರ ಇತ್ತು ಅಷ್ಟೇ. ಆದ್ಮೇಲೆ ಅದು ಉಳ್ಕೊಂಬಂದು ಹೆಂಗೋ ಬಂದು ಅದು ನಿಂತ್ಕೊಬಿಟ್ಟು ಮುಂದೆ ಪೆಟ್ಟಿ ಅಂಗಡಿ ಕೂತಿರಲ್ಲ, ಅವ್ರು ಏನೋ ಸದ್ದಾಯ್ತಲ್ಲ ನರೋಣರ ಅಂತ ಪೆಟ್ಟಿ ಅಂಗಡಿಯಲ್ಲಿ ಏನೋ ಬಿಡ್ತಾರೆ ಅಂತ ಬರೋಣ ಪರ ನಿಂತು. ಆದ್ಮೇಲೆ ಊರವ್ರಿಗೆಲ್ಲ ಸೌಂಡ್ ಹಾಕೋ ಓಡ್ರಿ, ಎಲ್ಲ ಓಡ್ ಬಂದು ನೋಡೋಷ್ಟೊಂದು ಮರ ನಿಂತಿತ್ತು. ಆವಾಗ ಪೂಜೆ ಗೀಜೆ ಮಾಡಿ ಮರಳೆಲ್ಲ ತುಂಬ ನೀರೆಲ್ಲ